ಯಾಕೆ ಡಾಕ್ಟರ್ ಹೀಗೆ ನಡ್ಕೋತಾ ಇದ್ದಾರೆ? ಅಜ್ಜಿಗೆ ಪ್ರಜ್ಞೆ ಬಂದು ಇವ್ರ ಹತ್ರ ಏನಾದರೂ ಹೇಳ್ಬಿಟ್ಟಿದ್ದಾರಾ? ಇಲ್ಲ ಇಲ್ಲ, ಹಾಗಾಗೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಸಿದ್ದೇಗೌಡ ನಿನ್ನೆ ರಾತ್ರಿಯಿಂದ ಇಲ್ಲೇ ಇದ್ದಾನೆ. ಪ್ರಜ್ಞೆ ಬಂದಿದ್ರೆ ಮೊದಲು ನನಗೆ ಗೊತ್ತಾಗಬೇಕಿತ್ತು. ಮತ್ತೆ ಏನು ನಡೀತಿದೆ ಇಲ್ಲಿ? ಏನು ಸರ್ ಇದು? ಅಜ್ಜಿಗೆ ನಮಗೆ ಸಂಬಂಧನೇ ಇಲ್ಲ ಅಂತ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರಲ್ಲ. ಏನು ಸರ್ ಮಾತಾಡ್ತಾನೆ ಇಲ್ಲ? ಅಜ್ಜಿಗೆ ಏನಾಗಿದೆ ಅಂತ ಗೊತ್ತಾಗೋವರೆಗೂ ಮಾತಾಡೋ ಮೂಡಿಲ್ಲ ಸಿದ್ದೇಗೌಡ್ರೆ. ಸಾರಿ. ಮೇಡಮ್ ಅವರೇ, ಏನಾಯ್ತು ಮೇಡಮ್ ಅವರೇ? ಯಾಕೆ ಅಳ್ತಿದ್ದೀರಾ? ಮಾವ ಏನಾಯ್ತು ಅಂತ ದಯವಿಟ್ಟು ಹೇಳಿ. ಅಜ್ಜಿ ಹುಷಾರಾಗಿದ್ದಾರಾ? ಡಾಕ್ಟರ್ ಏನು ಹೇಳಿದ್ರು? ನಾನು ತಪ್ಪು ಮಾಡ್ಬಿಟ್ಟು ಹೇಳಿ ಅಂದ್ರೆ ನಿಮ್ಮ ಮನೆಗೆ ಕಳಿಸಿ ತಪ್ಪಾಡ್ಬಿಟ್ಟೆ. ಅಮ್ಮ ಯಾವತ್ತೂ ಎಲ್ಲೂ ಹೋಗ್ತೀನಿ ಅಂತ ಹೇಳಿದವರೇ ಅಲ್ಲ. ಮೊಮ್ಮಗಳು ಗರ್ಭಿಣಿ ಆಗಿದ್ದಾಳೆ, ಏನೋ ಖುಷಿಯಿಂದ ನೋಡ್ಕೊಂಡ್ ಬರ್ತೀನಿ ಅಂದ್ರಲ್ಲ, ಹೂ ಅಂದ್ಬಿಟ್ಟೆ. ಅವತ್ತು ಒಂದಿನ ಬೇಡಮ್ಮ ಅಂದಿದ್ರೆ ನಮ್ಮಮ್ಮನಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಸೋಪಿ, ಹಾಯ್ ಸೋಪಿ. ಹಾಯ್ ನೀಲು. ಏನೇ ಇಷ್ಟು ದಿವಸ ಆದ್ಮೇಲೆ ಫೋನ್ ಮಾಡ್ತಿದ್ಯಾ? ಏನ್ ಸಮಾಚಾರ? ಏನಿಲ್ವೇ, ನಿಮ್ಮ ಮಾವ ಕೂಡ ಇತ್ತೀಚೆಗೆ ಎಲೆಕ್ಷನ್ನು ಅದು ಇದು ಅಂತ ಬ್ಯುಸಿ ಆಗ್ಬಿಟ್ಟಿದ್ರು. MLA ಬೇರೆ ಆಗಿ ಗೆದ್ಬಿಟ್ರಲ್ಲಮ್ಮ. ಈ ಟೈಮಲ್ಲಿ ನಾವು ಬಂದು ಪ್ರಾಜೆಕ್ಟ್ ವಿಷಯವಾಗಿ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಇವಾಗ ಸಾಕಷ್ಟು ಟೈಮ್ ಆಯ್ತಲ್ವಾ, ಅದಕ್ಕೆ ಪ್ರಾಜೆಕ್ಟ್ ಬಗ್ಗೆ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ. ಹೌದು ಕಣೆ, ನಾನು ನಮ್ಮ ಮಾವ ಎಲೆಕ್ಷನ್ ಗೆಲ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಆದರೆ ಹೇಗೋ ಗೆದ್ಬಿಟ್ರು. ಹೀಗಂತೂ ಮುಂದೆ ಮಿನಿಸ್ಟರ್ ಆಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಕನ್ಸು ಕಾಣ್ಕೊಂಡು ಓಡಾಡ್ತಿದ್ದಾರೆ. ಓ ನೈಸ್. ಅಂದಹಾಗೆ ಆ ಭಾವನಾ ಸಿದ್ದು ಹೇಗಿದ್ದಾರೆ? ಏನು ಸೋಪಿ ಇದು? ನೀನು ಸಿದ್ದು ಮತ್ತೆ ಭಾವನಾ ಬಗ್ಗೆ ವಿಚಾರಿಸ್ಕೋತಾ ಇದೆಯಾ? ಆಶ್ಚರ್ಯ ಆಗ್ತಿದೆ ನನಗೆ. ಏನಿಲ್ವೇ, ಅವಳು ಕೆಟ್ಟ ಕಾಲ್ಗುಣದಿಂದ ನಮ್ಮ ಅಣ್ಣನ್ನ ಸಾಯಿಸಿದ್ಲು. ಇವಾಗ ನಿಮ್ಮ ಮನೇಲಿ ಅದೇನೇನು ಮಾಡ್ತಿದ್ದಾಳೋ ಅನ್ನೋ ಕ್ಯೂರಿಯಾಸಿಟಿಲಿ ಕೇಳಿದೆ ಅಷ್ಟೆ. ನೀನು ಹೇಗಿರ್ತಾಳೆ? ನಮ್ಮ ಮನೇಲಿ ಯಾರಿಗೂ ತಲೆ ಕಂಡ್ರೇ ಆಗಲ್ಲ ಕಣೆ. ಯಾವುದೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ಅದು ಅಲ್ಲದೆ ನಮ್ಮ ಸಿದ್ದು ಹೀಗಾಗೋದಕ್ಕೆ ಅವಳೇ ಕಾರಣ ಅಂತ ಎಲ್ಲರೂ ಅವಳು ಅಂದರೆ ಕೆಂಡ ಕಾರ್ತಾರೆ. ಹೇಗಂತೂ ಅವಳು ಎಲ್ಲಿ ಓಡಾಡಿದ್ರು, ಅವಳು ಗಾಳಿ ಸೋಕಿದ್ರು ಕೂಡ ಆಗಲ್ಲ. ಆದರೆ ನಮ್ಮ ಮಾವನೇ ಯಾಕೋ ಸ್ವಲ್ಪ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ ಕಣೆ. ಅವಳನ್ನ ಯಾವುದೇ ಥರ ಬೈತಿಲ್ಲ, ಅವಳ ಮೇಲೆ ರೇಗಾಡ್ತಿಲ್ಲ. ಆಮೇಲೆ ಸಿದ್ದು ನಿನ್ನಿಂದನೇ ಈ ಥರ ಆಗಿದ್ದು ಅಂತ ಕೂಡ ಹೇಳ್ತಾ ಇಲ್ಲ. ಅದೊಂದು ಏನು ಅಂತ ಅರ್ಥ ಆಗ್ತಿಲ್ಲ. ಮಾವ ಈ ಥರ ಇರೋದ್ರಿಂದಾನೇ ಅವಳು ಇನ್ನ ಈ ಮನೇಲಿ ಉಳ್ಕೊಂಡಿದ್ದಾಳೆ. ಇಲ್ಲಾಂದರೆ ಅತ್ತೆ ಯಾವತ್ತೂ ಅವಳನ್ನ ಮನೆಯಿಂದ ಓಡಿಸ್ತಿದ್ರು. ಸೌಪಿ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನೇ ಅದು? ಅಜ್ಜಿ ತೀರ್ಥಯಾತ್ರೆಗೆ ಅಂತ ಹೋಗಿದ್ರಲ್ಲ, ಈಗ ಅವರು ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ನಮ್ಮನೆ ಅಜ್ಜಿ ಗೊತ್ತಲ್ಲ, ಒಂದ್ಸಲಿ ಅವ್ರು ಬಂದಮೇಲೆ
ಈ ಭಾವನಾ ವಿಚಾರ ಅವಳಿಂದ ಸಿದ್ದು ಈ ಥರ ಆಗಿದ್ದಾನೆ ಅಂತ ಗೊತ್ತಾದರೆ ಮುಗೀತು, ಟೆರರ್ ಅವರು. ಅವ್ರ ಮುಂದೆ ಯಾರನ್ನೂ ಮಾತೆತ್ತಕ್ಕೆ ಬಿಡಲ್ಲ. ಹೌದೇನೆ? ಸೋಪಿ, ಇನ್ನೂ ಡ್ರಾಮಾ ಸಿಕ್ಕಾಪಟ್ಟೆ ನಡೆಯೋದಿದೆ. ಅಜ್ಜಿ ಬರಲಿ, ಕಾದು ನೋಡಬೇಕು ಏನೇನಾಗುತ್ತೆ ಅಂತ. ಸರಿ ಕಣೆ, ಬಾಯ್. ಶೋರ್ ಸೋಪಿ, ಸಿಗೋಣ. ಏನು ಬಂಗಾರಿ, ಸಿದ್ದು ಭಾವನಾ ಅಂತೆಲ್ಲ ಹೇಳ್ತಿದ್ದಂಗಿತ್ತು? ಏನಿಲ್ಲ ರವಿ, ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ ಅಂತ ನೀಲು ಕಾಲ್ ಮಾಡಿದ್ದೆ, ಹಾಗೆ ಅವ್ರ ಬಗ್ಗೆ ಕೇಳಿದೆ ಅಷ್ಟೆ. ಅಷ್ಟೇನಾ? ಅಷ್ಟಕ್ಕೆಲ್ಲ ನೀನು ಅವ್ರ ಬಗ್ಗೆ ಕೇಳೋಳು ಅಲ್ವಲ್ಲ? ಹಾಗಲ್ಲ ರವಿ, ಇವಾಗ ಖುಷಿ ನಮ್ಮನೇಲಿದ್ರು ಅವರಿಬ್ರು ಖುಷಿನ ನೋಡೋ ಪ್ರಯತ್ನ ಮಾಡ್ತಾನೆ ಇಲ್ವಲ್ಲ. ಇದ್ದಕ್ಕಿದ್ದಾಗೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನನಗೆ ಯಾಕೋ ಈ ಸೈಲೆನ್ಸ್ ಹಿಂದೆ ಒಂದು ದೊಡ್ಡ ಸ್ಕೆಚ್ ಆಗ್ತಿದ್ದಾರೆ ಅಂತ ಅನ್ನಿಸ್ತು. ಅವ್ರೇನು ಸ್ಕೆಚ್ ಆಗ್ತಾರೆ ಬಂಗಾರಿ? ನಾವು ಪೊಲೀಸ್ನವ್ರಿಗೆ ಕರ್ಕೊಂಡೋಗಿ ಖುಷಿನ ಮನೆಗೆ ಕರ್ಕೊಂಡು ಬಂದಿದ್ದು, ಫುಲ್ ಲೀಗಲ್. ಏನು ಮಾಡೋಕ್ಕಾಗದೆ ತೆಪ್ಪಗಿದ್ದಾರೆ ಅಷ್ಟೇ. ಅದು ಕರೆಕ್ಟು. ಹಾಂ, ಅಂದಾಗೆ ಸಿದ್ದು ಭಾವನಾಗೆ ತಾಳಿ ಕಟ್ಟಿ ಮನೆಗೆ ಕರ್ಕೊಂಡು ಹೋದ್ಮೇಲೆ ಆ ಮನೆ ಪರಿಸ್ಥಿತಿನೂ ಸರಿ ಇಲ್ವಂತೆ. ಮೋಸ್ಟ್ಲಿ ಅದಕ್ಕೂ ಸೈಲೆಂಟ್ ಆಗಿರ್ಬೋದು ಅನ್ಸುತ್ತೆ. ಓ, ಇಷ್ಟೆಲ್ಲ ಆಗಿದೆಯಾ? ಹಾಗಾದರೆ ಈಗ ಅವ್ರ ಮನೆ ವಿಷಯದಲ್ಲಿ ಮೆಂಟಲಿ ವೀಕ್ ಆಗಿರ್ತಾನೆ. ಈಗ ನಮ್ಮ ತಂಟೆಗೆ ಬರೋ ಅಷ್ಟು ಪುರ್ಸೋತ್ ಅವನಿಗಿರಲ್ಲ. ಬಿಡು, ಹೇಗೋ ಖುಷಿಗೆ 18 ವರ್ಷ ಆಗಿಬಿಟ್ರೆ ಆಮೇಲೆ ಇಡೀ ಆಸ್ತಿಗೆ ನಾನೇ ಯಜಮಾನ. ಇರ್ಬೋದಾ ರವಿ? ಹೌದು ಬಂಗಾರಿ, ಕರೆಕ್ಟ್. ಮಾವ, ನೀವು ಏನು ಹೇಳ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಕ್ಲಿಯರ್ ಆಗಿ ಹೇಳಿ, ಅಜ್ಜಿಗೆ ಏನಾಯ್ತು? ಜಾಮಿ ಅವರೇ, ನೀವಾದರೂ ಹೇಳಿ ಅಜ್ಜಿಗೆ ಏನಾಗಿದೆ ಅಂತ. ಅಜ್ಜಿ ಈಗ ಕೋಮಾದಲ್ಲಿದ್ದಾರೆ. ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೋ ಹೇಳಕ್ಕಾಗಲ್ಲ ಅದ್ರ ಡಾಕ್ಟ್ರು. ಅಮ್ಮನ್ ನಿಮ್ಮ ಮನೆಗೆ ಕಳಿಸ್ಬಾರ್ದಿತ್ತು ಹೇಳಿ ಅಂದ್ರೆ, ಅದಕ್ಕೆ ಹೇಳಿ ಅಂದ್ರೆ ಹೇಳಿದ್ದು. ಅಮ್ಮನ್ ನಿಮ್ಮ ಮನೆಗೆ ಕಳಿಸ್ಲಿಲ್ಲ ಅಂದಿದ್ರೆ ಅಮ್ಮನಿಗೆ ಈ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ನಿಮಗೆ ಹೇಳಿದ್ರೆ ಇಷ್ಟೊಂದ್ರೇನೂ ಆಗ್ತಿರ್ಲಿಲ್ಲ. ಮಾವ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಯಾರಿಗೆ ಹೀಗಾಗುತ್ತೆ ಅಂತ ಗೊತ್ತಿತ್ತು ಹೇಳಿ? ಪಾಪ ಅವರು ನಮ್ಮಲ್ಲಿ ಖುಷಿಯಾಗಿ 4 ದಿನ ಇದ್ದು ಹೋಗ್ಬೇಕು ಅಂತ ಬಂದವರಲ್ವಾ? ಅಷ್ಟರಲ್ಲಿ ಹೀಗಾಗೋಯ್ತು ನೋಡಿ. ಈಗಲೂ ಏನೂ ಆಗಿಲ್ವಲ್ಲ. ನೀವು ಧೃತಿಗೆಡಬೇಡಿ, ಅಜ್ಜಿ ಕೋಮಾದಲ್ಲಿದ್ದಾರೆ ಅಷ್ಟೇ. ಅವ್ರಿಗೆ ಯಾವಾಗ ಬೇಕಾದ್ರೂ ಮತ್ತೆ ಪ್ರಜ್ಞೆ ಬರ್ಬೋದಲ್ಲ, ಹುಷಾರಾಗ್ಬೋದಲ್ಲ. ಹೌದು ಮಾವ, ನಿಮ್ಮ ಟೆನ್ಷನ್ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ನಾವೆಲ್ಲ ಇದೀವಲ್ವಾ, ನೋಡ್ಕೋತೀವಿ. ಡಾಕ್ಟ್ರೇ, ಅಜ್ಜಿಗೆ ಪ್ರಜ್ಞೆ ಯಾವಾಗ ಬರುತ್ತೆ? ಅದನ್ನು ಹೇಳೋಕ್ಕಾಗಲ್ಲ ಸರ್. ಇವತ್ತೇ ಬರ್ಬೋದು, 3 ತಿಂಗಳಾಗ್ಬೋದು, ಅಥವಾ 3 ವರ್ಷನೇ ಆಗ್ಬೋದು. ಹೀಗೆ ಅಂತ ಹೇಳೋಕ್ಕಾಗಲ್ಲ. ನನಗನ್ಸೋ ಪ್ರಕಾರ ಅವರು ಆಸ್ಪತ್ರೆಯಲ್ಲಿ ಇರೋದಕ್ಕಿಂತ ನಿಮ್ಮ ಜೊತೆಲಿ ಇಟ್ಕೊಂಡ್ರೆ ಒಳ್ಳೇದು. ಅಂದರೆ ಅವರನ್ನು ಮನೆ ಕರ್ಕೊಂಡು ಹೋಗ್ಬೋದು. ಬೇಡ ಡಾಕ್ಟ್ರೆ, ಅವರು ಇದೇ ಆಸ್ಪತ್ರೆಯಲ್ಲಿ ಇರಬೇಕು. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ನೋಡ್ಕೋತೀನಿ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಸರ್. ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಹೊರತು ಬೇರೆ ಯಾವ ಬದಲಾವಣೆನೂ ಆಗಲ್ಲ. ಅದಕ್ಕೆ ಹೇಳ್ತಿರೋದು ಮನೆ ಕರ್ಕೊಂಡೋಗಿ ಅಂತ.
ಮನೆ ವಾತಾವರಣದಲ್ಲಿದ್ದಾಗ ಎಲ್ಲರೂ ಬಂದು ಮಾತಾಡ್ತಾ ಇದ್ರೆ ಏನಾದರೂ ಚೇಂಜಸ್ ಕಾಣ್ಬೋದು. ನೀವು ಮಾತಾಡಿಕೊಂಡು ನಿರ್ಧಾರ ಮಾಡಿ ನನಗೆ ಹೇಳಿ. ಅಳಿಯಂದ್ರೆ ಅಮ್ಮನ್ನ ಡಿಸ್ಚಾರ್ಜ್ ಮಾಡಿಕೊಂಡು ನಮ್ಮನೆ ಕರ್ಕೊಂಡು ಹೋಗ್ತೀವಿ. ಹೌದಪ್ಪ, ಅದೇ ಸರಿ. ಅಜ್ಜಿ ನಮ್ಮನೇಲಿದ್ರೆ ಅವ್ರಿಗೆ ಬೇಗ ಪ್ರಜ್ಞೆ ಬರ್ಬೋದು. ಹಾಗೆ ನಮಗೂ ಅವ್ರನ್ನ ನೋಡ್ಕೊಂಡು ಹೋಗೋಕ್ಕೆ ಸುಲಭ ಆಗುತ್ತೆ. ಸರಿ, ರಿಸೆಪ್ಷನ್ಗೆ ಹೇಳಿ ಬಿಲ್ ಎಷ್ಟಾಗಿದೆ ಅಂತ ನೋಡಿ ಅದನ್ನ ಸೆಟ್ಲ್ ಮಾಡ್ತೀನಿ. ಇಲ್ಲ ಮಾವ, ನನಗದಕ್ಕೆ ಒಪ್ಪಿಗೆ ಇಲ್ಲ. ಅಜ್ಜಿನ ನಮ್ಮಲ್ಲಿ ಇರಿಸ್ಕೊಂಡು ನಾನು ನೋಡ್ಕೋಬೇಕು ಮಾವ. ನೋಡಿ, ಈಗಾಗಲೇ ನಿಮಗೆ ತೊಂದರೆ ಕೊಟ್ಟಾಗಿದೆ. ಇನ್ನು ಅಮ್ಮನ್ನ ಇಂಥ ಸ್ಥಿತಿಯಲ್ಲಿ ಮನೆಗೆ ಕಳಿಸ್ಕೊಡೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ದಯವಿಟ್ಟು ನಮ್ಮಮ್ಮನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಹಾಗನ್ಬೇಡಿ ಮಾವ. ನೋಡಿ, ಅಜ್ಜಿ ನಮ್ಮನೆಗೆ ಬಂದಾಗ ಅವ್ರಿಗೆ ಹಂಗಾಗಿರೋದು. ಅವ್ರು ಮತ್ತೆ ಮೊದಲಿನ ಥರ ಹುಷಾರಾಗಿ ಪೂರ್ತಿ ಲವಲವಿಕೆಯಿಂದ ಇರೋ ಥರ ಆಗೋವರೆಗೂ ನಮ್ಮಲ್ಲಿ ಅವ್ರನ್ನ ಇರಿಸ್ಕೊಂಡು ವಾಪಸ್ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಮಾವ. ಆಗ್ಲಿಂದ ನನಗೂ ಸಮಾಧಾನ. ದಯವಿಟ್ಟು ಇಲ್ಲ ಅನ್ಬೇಡಿ. ಜಾನ್ವಿಯವರೇ, ನೀವಾದರೂ ಹೇಳಿ. ಹೌದಪ್ಪ, ಅವ್ರು ಹೇಳ್ತಿದ್ದಾರೆ ಅಂದಮೇಲೆ ಸರಿಯಾಗೇ ಇದೆ. ಪ್ಲೀಸ್ ಒಪ್ಕೊಳ್ಳಿಪ್ಪ. ನೋಡಿ, ನೀವು ಯಾರು ಯೋಚನೆ ಮಾಡಬೇಡಿ. ಈ ಆಸ್ಪತ್ರೆಯಲ್ಲಿ ಹೆಂಗೆ ಅಜ್ಜಿನ ನೋಡ್ಕೋತಿದ್ರೋ ಅಷ್ಟೇ ಮುತುವರ್ಜಿ ವಹಿಸಿ ನಾವಿಬ್ರು ಅಜ್ಜಿನ ನೋಡ್ಕೋತೀವಿ. ಇಲ್ಲಿ ಏನು ಫೆಸಿಲಿಟೀಸ್ ಇತ್ತೋ ಎಲ್ಲಾದ್ರೂ ನನ್ನ ಮನೆಯಲ್ಲಿ ಕಲ್ಪಿಸ್ತೀನಿ. ಹಾಗಲ್ಲ ಅಳಿಯಂದ್ರೆ. ದಯವಿಟ್ಟು ಇಲ್ಲ ಅನ್ಬೇಡಿ ಮಾವ. ನಾನು ಹೋಗಿ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸ್ಕೊಂಡು ಬರ್ತೀನಿ. ನಾವಿಬ್ರು ಅಜ್ಜಿನ ನೋಡ್ಕೋತೀವಿ. ಬೆಂಕಿ 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 ನೀನ್ ಹಿಂಗಿರ್ಬೇಡ ಬೆಂಕಿ. ನನಗೆ ಒಂದೊಂದಪ್ಪ ಅನ್ನಿಸ್ತದೆ, ಆ ದೇವ್ರು ಇದಾನೋ ಇಲ್ವೋ ಅಂತ. ಎಲ್ರಿಗೂ ಒಳ್ಳೇದ್ ಬಯಸೋ ನಿನ್ಗೆ ಆ ಭಗವಂತ ಪದೇ ಪದೇ ನೋವು ಕೊಡ್ತಾನೆ ಇದಾನೆ ಕಣ್ಮಗ. ಇಲ್ಲೋಡ, ಅಳ್ಬೇಡ. ಅಜ್ಜಿ ಇವತ್ತು ಪ್ರಜ್ಞೆ ಇಲ್ದಿರ ಮಂಗಿರ್ಬೋದು, ಆದ್ರೆ ನೀನ್ ಕೂಗೋದು ಅಜ್ಜಿ ಕೇಳಿಸ್ತದೆ. ಇಲ್ಲೋಡು, ನಿನ್ ಮುಖ ನೋಡಕ್ಕಾದ್ರೂ ಅವ್ರು ಹುಷಾರಾಗಿ ಬಂದೇ ಬರ್ತಾರೆ. ಅಳ್ಬೇಡ. ಹೌದು ವೆಂಕಿ, ಕೆಲವು ಬಾಂಧವ್ಯಗಳಿಗೆ ಹತ್ರನೇ ಇರ್ಬೇಕು ಅಂತ ಏನಿಲ್ಲ ಕಣಪ್ಪ. ಯಾಕೆ ಅಂದ್ರೆ ನೀನು ಅವ್ರ ಮನ್ಸಲ್ಲಿದೀಯಾ. ನೀನು ಇಲ್ಲಿ ಅಳ್ತಾ ಇದ್ರೆ
ಅಲ್ಲಿ ಅವ್ರ ಮನಸ್ಸಿಗೆ ನೋವಾಯ್ತದೆ ಮಗ. ವೆಂಕಿ, ಅವ್ರನ್ನ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ ವೆಂಕಿ. ಒಬ್ಬರಿಗೆ ಕೆಟ್ಟದ್ ಬಯಸುವಂತವ್ರಲ್ಲ. ಎಷ್ಟೇ ಕಷ್ಟ ಬಂದ್ರು ನಗ್ನಗ್ತಾ ಇರ್ತಾರೆ ಅಂತ ನೀನೇ ಹೇಳಿದ್ದೆ ಅಲ್ವಾ. ಅವರು ಒಳ್ಳೆತನನ ನೋಡಿ ಆ ದೇವ್ರಿಗೆ ಅಸೂಯೆ ಬಂದಿರ್ಬೇಕು ಮಗ. ಅದಕ್ಕೆ ಒಂದಾದ್ಮೇಲೆ ಒಂದು ಕಷ್ಟ ಕೊಡ್ತಾನೇ ಇದ್ದಾನೆ. ಅವ್ರಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅನ್ಸುತ್ತೆ. ವೆಂಕಿ, ಇಲ್ಲೋಡು ಇಲ್ಲೋಡು, ಇದ್ರಾಗೆ ನಿಂದೇನು ತಪ್ಪಿಲ್ಲ. ಅಜ್ಜಿನೇ ಅಲ್ವಾ ನಾನು ಇಲ್ಲೇ ಬಿಟ್ಟೋಗಿ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದು. ನಮ್ಗೇನು ಗೊತ್ತಿತ್ತಾ ಹಿಂಗಾಗುತ್ತದೆ ಅಂತ? ಇಲ್ಲ ಅಲ್ವಾ. ಅದು ಅಲ್ಲದೆ ಭಾವನ ಅಕ್ಕ ಬೇರೆ ಹೇಳಿದ್ರಲ್ವಾ, ಹಣೆ ಬರದಲ್ಲಿದ್ರೆ ಹಿಂಗಾಗೆ ಆಯ್ತದೆ ಅಂತ. ಸಮಾಧಾನ ಮಾಡ್ಕ. ಮಾವ ಹೇಳಿದ್ ನೆನ್ಪಿಲ್ವಾ, ನೀವೇನ್ ಬರೋದ್ ಬೇಡ, ಹಂಗಿದ್ರೆ ನಾನು ಫೋನ್ ಮಾಡ್ತೀನಿ ಅಂತ. ನೋಡು, ನಾನು ಮಾವನ್ ಫೋನ್ ಮಾಡಿ ಕೇಳ್ತೀನಿ, ನಾವಿವಾಗ ಅಜ್ಜಿನ ನೋಡಕ್ ಬರ್ಬೋದಾ ಬೇಡವಾ ಅಂತ. ಅವ್ರೇನಾದ್ರು ಬನ್ನಿ ಅಂದ್ರೆ ಹೋಗುಮ. ಆಯ್ತು, ಕೇಳ್ತೀನಿ. ಆದ್ರೆ ನೀನ್ ಸಮಾಧಾನ ಮಾಡ್ಕೋಬೇಕು. ವೆಂಕಿ, ವೆಂಕಿ, ನೀನ್ ಅಳಬೇಡ ವೆಂಕಿ. ನೋಡು, ಇವತ್ತಿದ್ದ ಕಷ್ಟ ನಾಳೆ ಇರಕ್ಕಿಲ್ಲ ಮಗ. ಖಂಡಿತ ನಿಮ್ಮ ಅಜ್ಜಿ ಹುಷಾರಾಗಿ ಆಯ್ತಾರೆ ಮಗ. ಆ ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡೋದನ್ನ ಓಸಿ ನಿಧಾನ ಮಾಡ್ಬೋದು. ಆದ್ರೆ ಇವತ್ತಲ್ಲ ನಾಳೆ ಒಳ್ಳೇದ್ ಮಾಡೇ ಮಾಡ್ತಾನೆ ಮಗ. ನೀನ್ ಅಳಬೇಡ ವೆಂಕಿ. ಏ ವೀಣಾ, ಯಾಕೆ ಹೇಳ್ತಿದ್ಯಾ? ಏನಾಯ್ತು? ಅದು ಅಜ್ಜಿಗೆ ಏನಾಯ್ತಾ? ಅಜ್ಜಿ ಕೋಮಕ್ಕೆ ಹೋಗಿದಾರಂತೆ. ಯಾವಾಗ ಪ್ರಜ್ಞೆ ಬರುತ್ತೋ ಏನೋ ಗೊತ್ತಿಲ್ಲ ಅಂತ ಡಾಕ್ಟರ್ಸ್ ಹೇಳಿದಾರಂತೆ. ಅಯ್ಯೋ ಸರ್, ಅಜ್ಜಿ ಕೋಮಾದಲ್ಲಿದ್ದಾರಂತ? ಈಗೇನು ಅವರು ಹಾಸ್ಪಿಟ್ಲಲ್ಲಿ ಇಟ್ಕೋತಾರಂತ ಅಥವಾ ಮನೆ ಕರ್ಕೊಂಡು ಬರ್ತಾರಂತ? ನಮ್ಮಪ್ಪ ಬೇರೆ ಸ್ವಾಭಿಮಾನಿ. ಜಯಂತ ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂದರೆ ಇವರು ಬೇಡ, ನಮ್ಮಮ್ಮ ಇಲ್ಲಿಗೆ ಕರ್ಕೊಂಬರ್ತೀನಿ ಅಂತಾರೆ. ಇಲ್ಲಿ ಕರ್ಕೊಂಬಂದ್ರೆ ಖರ್ಚು ಎಷ್ಟಾಗುತ್ತೆ ಗೊತ್ತಾ? ಯಾರು ನೋಡ್ಕೋತಾರೆ? ಏನ್ರಿ ನೀವು ಅಜ್ಜಿ ಬದುಕಿದ್ದಾರೆ ಅಂತ ಖುಷಿ ಪಡೋದು ಬಿಟ್ಟು ಈಗಲೂ ದುಡ್ಡು ಕಾಸು ಅಂತ ಮಾತಾಡ್ತೀರಲ್ಲ, ಏನ್ರಿ ಆಗಿದೆ ನಿಮಗೆ? ನಾವು ಯಾರು ದುಡ್ಡಿನ ಹೊರೆನ ನಿಮ್ಮೇಲೆ ಹಾಕಲ್ಲ ಬಿಡಿ. ನಾವೆಲ್ಲ ಇದೀವಲ್ಲ, ನೋಡ್ಕೋತೀವಿ. ನೀವು ಸ್ವಲ್ಪ ಸುಮ್ಮನೆ ಇರಿ ಸಾಕು. ನಿನಗೇನು ತಲೆ ಸರಿ ಇದೆಯೇ? ಪ್ರಜ್ಞೆ ಇರೋನೇ ನೋಡ್ಕೊಳ್ಳೋದು ಕಷ್ಟ, ಅಂಥದ್ರಲ್ಲಿ ಕೋಮದಲ್ಲಿದ್ದಾರೆ. ಅವ್ರನ್ನ ಹೇಗೆ ನೋಡ್ಕೊಳ್ಳೋದು? ಖರ್ಚು ಎಷ್ಟಾಗುತ್ತೆ ಗೊತ್ತಾ? ಅವ್ರನ್ನ ನೋಡ್ಕೊಳ್ಳೋಕ್ಕೆ ಒಬ್ಬರು ಕೇರ್ ಟೇಕರ್ನ ಇಡಬೇಕು. 24 ಗಂಟೆ ಅವ್ರು ಅಬ್ಸರ್ವ್ ಮಾಡಬೇಕು. ಅದ್ರ ಖರ್ಚು ಎಷ್ಟಾಗುತ್ತೆ? ಮೆಡಿಸಿನ್ ಖರ್ಚು ಎಷ್ಟಾಗುತ್ತೆ? ಸುಮ್ಮನೆ ತಲೆ ಇಲ್ದೆ ಮಾತಾಡ್ತೀರಲ್ಲ. ನಾನು ಆದಷ್ಟು ಬೇಗ ಈ ಮನೆ ಖಾಲಿ ಮಾಡಬೇಕು. ಇಲ್ಲಾಂದರೆ ಈ ಅಪ್ಪ ಅಮ್ಮ ಏನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ರೆಡಿಯಾಗು, ಹೊರಟ್ಬಿಡೋಣ. ಕರ್ಮ. ಅಪ್ಪಯ್ಯ, ಏನಿಲ್ಲ ಮರಗೌಡ, ಅಜ್ಜಿ ಕಾಶಿ ಯಾತ್ರೆಗೆ ಅಂತ ಮನೆ ಬಿಟ್ಟು ಹೋಗಿ 9 ದಿನ ಆಗ್ಬಿಟ್ಟಿತ್ತು ಕಣಪ್ಪಯ್ಯ. ಅವಳ
ಅವಳೆಲ್ಲ ತೀರ್ಥಯಾತ್ರನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾ ಇರೋದು ನಂಗಂತೂ ಖುಷಿ ಆಯ್ತದೆ ಕಣಪ್ಪಯ್ಯ. ತೂಕಲ್ಲ ಮರಗೌಡ, ನಮ್ಮವ್ವ ಸುಮ್ಕೆ ಮನೆನ ಒಂದು ಮೂಲೆ ಕೂತಿದ್ರು ಒಂದು ಲಕ್ಷಣ ಕಲ. ಅವಳ ಮನೇಲಿ ಇಲ್ಲದೆ ಮನೆಯೆಲ್ಲ ಒಂಥರ ಬಿಕೋ ಅನ್ನಿಸ್ತಿತ್ತು. ಈಗೇನು ನಮ್ಮವ್ವ ಬರ್ತಾವಳಲ್ಲ ನೋಡು, ನಮ್ಮನೆ ವಾತಾವರಣನೇ ಬದಲಾಗೋಯ್ತದ ಕಲ. ನೀವ್ ಹೇಳೋದು ದಿಟ ಕಣಪ್ಪಯ್ಯ. ಅಜ್ಜಿ ಇಲ್ಲಿ ಕೂತ್ಕೊಂಡಿದ್ರೆ ಮನೆಗೆ ಒಂದು ಗತ್ತು ಕಣಪ್ಪಯ್ಯ. ತೂಕಲ್ಲ ಆದ್ರೂ ಯಾಕೋ ಒಂಚೂರು ದಿಗ್ಲಾಯ್ತದೆ ಕಣಪ್ಪಯ್ಯ. ಯಾಕ್ಲಾ ಬೈಬೆ, ಯಾಕೆ ಏನಾಯ್ತಲಾ? ನಮ್ಮ ಸಿದ್ದು ವಿಚಾರ ಅಜ್ಜಿಗೆ ಗೊತ್ತಾಗ್ಬಿಟ್ಟದೆ ಕಣಪ್ಪಯ್ಯ. ಅವಳು ಬಂದು ಇನ್ನೇನು ರಂಪ ಮಾಡೋಳು ಅಂತ ಭಯ ಆಯ್ತದೆ. ತೂಕಲ್ಲ ನನಗೂ ಒಂಥರ ಬೈಬಯ್ಯ. ಅಯ್ಯೋ, ಈ ಟೈಮ್ನಾಗೆ ನಿಮ್ಮವ್ವ ಬೇರೆ ಮನೇಲಿಲ್ಲ. ನಮ್ಮವ್ವಗೆ ಹೆಂಗ್ಲ ಸಮಾಧಾನ ಪಡಿಸೋದು?